Hello everyone, welcome back to Sandeep Math Studio. In today's video, we will learn grade 9 new syllabus Ganita Manjari first chapter, orienting yourself the use of coordinates. ಡೈರೆಕ್ಟ್ ಆಗಿ ನಾವು ಎಕ್ಸಸೈಸ್ಗೆ ಹೋಗೋ ಬದಲು ಫಸ್ಟ್ ಲೆಟ್ ಅಸ್ ಸಿ ಸಮ್ ಆಫ್ ದ ಬೇಸಿಕ್ ಥಿಂಗ್ಸ್. ನಾವು ಆ ಬೇಸಿಕ್ಸ್ ಗೊತ್ತಿದ್ರೇ ನಮಗೆ ಎಕ್ಸಸೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಫಸ್ಟ್ ಯೂಸ್ ಆಫ್ ಕೋಆರ್ಡಿನೇಟ್ಸ್. ಕೋಆರ್ಡಿನೇಟ್ಸ್ ಅಂದರೆ ಏನು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ವಾಟ್ ಆರ್ ಕೋಆರ್ಡಿನೇಟ್ಸ್? ಸಿ ಇನ್ ಅವರ್ ಡೇ ಟು ಡೇ ಲೈಫ್ ವಿ ವಿಲ್ ಯೂಸ್ ದಿಸ್. ಈಗ ನೀವು ಲೊಕೇಶನ್ ಹಾಕ್ತೀರಾ, ಹೌದಲ್ಲ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂದರೆ ಅಥವಾ ಯಾವುದಾದ್ರೂ ನ್ಯೂ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಲೊಕೇಶನ್ ಹಾಕಿದಾಗ ಇಟ್ ವಿಲ್ ಶೋ go straight 100 meters, take a right, go ahead for 50 meters, your location will be on the left or right ಅಂತ ಅವರು ಅನೌನ್ಸ್ ಮಾಡ್ತಾರೆ ಅಲ್ವಾ. ಈಗ ನೀವು ಗೂಗಲ್ ಮ್ಯಾಪ್ ಹಾಕಿದಾಗ ದಿಸ್ ಈಸ್ ನಥಿಂಗ್ ಬಟ್ ಕೋಆರ್ಡಿನೇಟ್ಸ್. ನಾವೇನು ಲೊಕೇಶನ್ನ ನಾವು ಹೋಗ್ತಾ ಇದ್ದೀವಿ ಅದನ್ನು ನಾವು ಕೋಆರ್ಡಿನೇಟ್ಸ್ ಅಂತೀವಿ. ಓಕೆನಾ? ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅಡ್ರೆಸ್ನ ನಾವು ಕೊಟ್ಟರೆ ಕರೆಕ್ಟ್ ಎಕ್ಸಾಕ್ಟ್ ಲೊಕೇಶನ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಓಕೆನಾ? ಆ ಕೋಆರ್ಡಿನೇಟ್ಸಲ್ಲಿ 2 ಕೋಆರ್ಡಿನೇಟ್ಸ್ ಇರುತ್ತೆ. ಒಂದು ಎಕ್ಸ್ ಕೋಆರ್ಡಿನೇಟ್, ಇನ್ನೊಂದು ವೈ ಕೋಆರ್ಡಿನೇಟ್. ಸರ್ ಹೆಂಗೆ ಎಕ್ಸ್ ವೈ ಕೋಆರ್ಡಿನೇಟು ಯಾವ ರೀತಿಲಿ? ಒಂದು ಪ್ಲೇನ್ ಸರ್ಫೇಸ್ ಏರಿಯಾದಲ್ಲಿ ಮಾತ್ರ ನಾವು ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದು. 2D ಶೇಪ್ಸ್, ಪ್ಲೇನ್ ಸರ್ಫೇಸ್ 2D. ಓಕೆನಾ? ಅದ್ರ ಬಗ್ಗೆ ಇನ್ನೂ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ದಿಸ್ ಈಸ್ ಅ ಪ್ಲೇನ್ ಸರ್ಫೇಸ್. ಓಕೆನಾ? ನಾವು ಇದನ್ನು ಕಾರ್ಟೀಸಿಯನ್ ಪ್ಲೇನ್ ಅಂತಲೂ ಕರಿತೀವಿ. ಕಾರ್ಟೀಸಿಯನ್ ಪ್ಲೇನ್ ಅಂತಲೂ ಕರಿತೀವಿ. ಒಂದು ವರ್ಟಿಕಲ್ ಲೈನ್ ಇದೆ, ಒಂದು ಹಾರಿಜಾಂಟಲ್ ಲೈನ್ ಇದೆ. ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್. ಈ ಹಾರಿಜಾಂಟಲ್ ಲೈನ್ನ ನಾವು ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ವರ್ಟಿಕಲ್ ಲೈನ್ನ ವೈ ಆಕ್ಸಿಸ್ ಅಂತ ಕರಿತೀವಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಹಾರಿಜಾಂಟಲ್ ಲೈನ್ನ ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ, ವರ್ಟಿಕಲ್ ಲೈನ್ನ ವೈ ಆಕ್ಸಿಸ್ ಅಂತ ಕರಿತೀವಿ. ಇವೆರಡು ಇಂಟರ್ಸೆಕ್ಟರ್ ಆಗ್ತಾ ಇರೋದನ್ನ ಒರಿಜಿನ್ ಅಂತ ಕರಿತೀವಿ. ಎಕ್ಸ್ ಆಕ್ಸಿಸ್ಗೆ ಇನ್ನೊಂದು ನೇಮ್ ಇದೆ, ದಟ್ ಈಸ್ ಆಪ್ಸಿಸ. ವೈ ಆಕ್ಸಿಸ್ಗೆ ಇನ್ನೊಂದು ನೇಮು ಆರ್ಡಿನೇಟ್. ಓಕೆನಾ? ಈ ಪ್ಲೇನ್ ಫಿಗರಲ್ಲಿ ನಾವೀಗ ಐಡೆಂಟಿಫೈ ಮಾಡೋಣ. ಸಪೋಸ್ ಇದು ಒರಿಜಿನ್ 0, ಇದು ಪಾಯಿಂಟ್ಸ್ 1 2 3 4 5, ಇದು 1 2 3 4 5. ಓಕೆನಾ? ಇಲ್ಲಿ ಈಗ ನಾನು ಥರ್ಡ್ ರೋ ಅಥವಾ ಥರ್ಡ್ ಸ್ಟ್ರೀಟ್, ಇದನ್ನು ನಾವು ಅಡ್ರೆಸ್ ಅಂತಲೇ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಓಕೆನಾ? ಇದು ಸ್ಟ್ರೀಟ್ 1, ಸ್ಟ್ರೀಟ್ 2, ಸ್ಟ್ರೀಟ್ 3, ಸ್ಟ್ರೀಟ್ 4, ಸ್ಟ್ರೀಟ್ 5. ಸೊ ಇದನ್ನು ಹೌಸಸ್ ಅಂತ ಕನ್ಸಿಡರ್ ಮಾಡ್ಕೋಣ. ಹೌಸ್. ನಾವು ಹಿಯರ್ ಫಸ್ಟ್ ಸ್ಟ್ರೀಟಲ್ಲಿ ನಾವು ಥರ್ಡ್ ಹೌಸ್ ಹೋಗಬೇಕು. ನಾವೆಲ್ಲಿ ನಾವು ಪಾಯಿಂಟ್ ಹಾಕ್ತೀವಿ? ಹಿಯರ್ ದ ಪಾಯಿಂಟ್. ಫಸ್ಟ್ ಸ್ಟ್ರೀಟಲ್ಲಿ ಥರ್ಡ್ ಹೌಸ್. ಬಟ್ ಕೋಆರ್ಡಿನೇಟ್ಸ್ನ ಅಪ್ಲೈ ಮಾಡಬೇಕಾದ್ರೆ ಆಲ್ವೇಸ್ ಯು ಶುಡ್ ಟೇಕ್ ಎಕ್ಸ್ ಕೋಆರ್ಡಿನೇಟ್ ಫಸ್ಟ್ ಆ್ಯಂಡ್ ನೆಕ್ಸ್ಟ್ ವೈ ಕೋಆರ್ಡಿನೇಟ್. ಈ ರೀತಿ ಎಕ್ಸ್ ಕಾಮ ವೈ. ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಏನಿದೆ? ಇದು ಎಕ್ಸ್ ಆಕ್ಸಿಸ್. ಎಕ್ಸ್ ಕೋಆರ್ಡಿನೇಟ್ ಏನಿದೆ? 3. ವೈ ಕೋಆರ್ಡಿನೇಟ್ ಏನಿದೆ? 1. ಈಗ ನಂಗೆ ಅದೇ ರೀತಿ 5th ಸ್ಟ್ರೀಟಲ್ಲಿ ಫಸ್ಟ್ ಹೌಸ್ಗೆ ಹೋಗಬೇಕು. 5th ಸ್ಟ್ರೀಟ್, ದಿಸ್ ಇಸ್ ದ 5th ಸ್ಟ್ರೀಟ್. ಫಸ್ಟ್ ಹೌಸ್ಗೆ ಹೋಗಬೇಕು. ದಿಸ್ ಇಸ್ ದ ಫಸ್ಟ್ ಹೌಸ್. ಇಲ್ಲಿ ಬರುತ್ತೆ ಪಾಯಿಂಟ್, ಹೌದಲ್ವಾ? ಸೊ ನಾನು ಯಾವ ರೀತಿ ಬರೀಬೋದು? 1, 5. ಓಕೆನಾ? ಸೊ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಎಕ್ಸ್ ಆಕ್ಸಿಸ್. ಹಾರಿಜಾಂಟಲ್ ಈಸ್ ಎಕ್ಸ್ ಆಕ್ಸಿಸ್, ವರ್ಟಿಕಲ್ ಈಸ್ ವೈ ಆಕ್ಸಿಸ್. ಈಗ ಕೋಆರ್ಡಿನೇಟ್ಸ್ನ ಹೆಂಗೆ ಫೈಂಡ್ ಮಾಡೋದು ಅಂದರೆ, ಈಗ ನೋಡಿ, ಈಗ ವೈ ಆಕ್ಸಿಸ್ ಏನಿದೆ, ಆ ವೈ ಆಕ್ಸಿಸಿಂದ ಎಷ್ಟು ಡಿಸ್ಟೆನ್ಸ್ ಆದಮೇಲೆ ನಿಮಗೆ ಪಾಯಿಂಟ್ ಸಿಗ್ತಾ ಇದೆ, ಎಷ್ಟು ಡಿಸ್ಟೆನ್ಸ್ ಆದಮೇಲೆ ನಿಮಗೆ ಪಾಯಿಂಟ್ ಸಿಗ್ತಾ ಇದೆ. ಆಫ್ಟರ್ ಹೌ ಮೆನಿ ಪಾಯಿಂಟ್ಸ್ ಯು ಆರ್ ಗೆಟ್ಟಿಂಗ್ ದ ಪಾಯಿಂಟ್? 1 ಪಾಯಿಂಟ್ ಅಲ್ವಾ? ಇಲ್ಲಿ 1 ಪಾಯಿಂಟ್ ಆರ್ 1 ಯೂನಿಟ್. ಲೆಟ್ ಅಸ್ ಕನ್ಸಿಡರ್ ಆಸ್ 1 ಯೂನಿಟ್. ಸೊ ಇದು ಆಪೋಸಿಟ್. ಇದು ವೈ ಆಕ್ಸಿಸ್ ಆಪೋಸಿಟ್ ಆರ್ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್. ದೋಸ್ ಆರ್ ಕಾಲ್ಡ್ ಎಕ್ಸ್ ಕೋಆರ್ಡಿನೇಟ್. ಓಕೆನಾ? ವೈ ಆಕ್ಸಿಸಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಆ ಪಾಯಿಂಟ್ಗೆ ಅದನ್ನು ನಾವು ಎಕ್ಸ್ ಕೋಆರ್ಡಿನೇಟ್ ಅಂತ ಕರಿತೀವಿ. ವೈ ಕೋಆರ್ಡಿನೇಟ್ ಅಂದರೆ
ಎಕ್ಸ್ ಆಕ್ಸಿಸಿಂದ ಎಷ್ಟು ಯೂನಿಟ್ ಆದಮೇಲೆ ನಿಮ್ಗೆ ಆ ಪಾಯಿಂಟ್ ಸಿಗ್ತಾ ಇದೆ, ಎಷ್ಟು ಯೂನಿಟ್ ಆದಮೇಲೆ 1 2 3 4 5 ಯೂನಿಟ್ ಆದಮೇಲೆ ನಿಮ್ಗೆ ಆ ಪಾಯಿಂಟ್ ಸಿಗ್ತಾ ಇದೆ ಅಲ್ವಾ. ಸೊ ದಟ್ ಈಸ್ ವೈ ಕೋಆರ್ಡಿನೇಟ್. ಸೊ ಆಗ ನೀವೇನಂತ ಬರೀತೀರಾ 1,5. ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಈಸ್ ಎಕ್ಸ್ ಕೋಆರ್ಡಿನೇಟ್, ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಈಸ್ ವೈ ಕೋಆರ್ಡಿನೇಟ್. Distance from y axis is equals to x coordinate. Distance from x axis is equals to y coordinate. ಓಕೆನಾ. ಸೊ ಇದು ನಿಮ್ಗೆ ಇಷ್ಟು ಅರ್ಥ ಆಯಿತು. ಎಕ್ಸ್ ಆ್ಯಕ್ಸಿಸ್ ಅಂದರೆ ಏನು, ವೈ ಆ್ಯಕ್ಸಿಸ್ ಅಂದರೆ ಏನು, ಒರಿಜಿನ್ ಅಂತಂದರೆ ಏನು, ಎಕ್ಸ್ ಕೋಆರ್ಡಿನೇಟ್ ಅಂದ್ರೇನು, ವೈ ಕೋಆರ್ಡಿನೇಟ್ ಅಂದರೆ ಏನು. ಓಕೆನಾ. ಈ ಫಿಗರ್ನಲ್ಲಿ ನಮಗೆ ಕ್ವಾಡ್ರೆಂಟ್ಸ್ ಸಿಗುತ್ತೆ ನೋಡಿ. ಈ ಗ್ರಾಫಲ್ಲಿ 4 ಪಾರ್ಟ್ಸ್ ಆಗಿದೆ ಅಲ್ವಾ. ಸೊ ನಾವು ಅದನ್ನು ಈಗ ಒಂದು ಕಂಪ್ಲೀಟ್ ಪ್ಲೇನಲ್ಲಿ 4 ಪಾರ್ಟ್ಸ್ ಆಗ್ತಾ ಇದೆ ಅಂದರೆ ವಿ ವಿಲ್ ಕಾಲ್ ಇಟ್ ಆಸ್ ಕ್ವಾಡ್ರೆಂಟ್. ಇದು ಕ್ವಾಡ್ರೆಂಟ್ 1 ಆರ್ ಫಸ್ಟ್ ಕ್ವಾಡ್ರೆಂಟ್, second quadrant, third quadrant, fourth quadrant. ಈ ಕ್ವಾಡ್ರೆಂಟ್ಸ್ ಅಲ್ಲಿ ಆಸ್ ಐ ಸೆಡ್ ದಿಸ್ ಈಸ್ ಒರಿಜಿನ್ 0. ಸೊ ರೈಟ್ ಸೈಡ್ ಇರೋದು ಪಾಸಿಟಿವ್ ನಂಬರ್ಸ್, ಸೊ ಲೆಫ್ಟ್ ಸೈಡ್ ಎಲ್ಲ ನೆಗೆಟಿವ್ ನಂಬರ್ಸ್. ನಂಬರ್ ಲೈನ್ ಗೊತ್ತಲ್ವ ನಿಮಗೆ, ನಂಬರ್ ಲೈನ್ ಪ್ರಕಾರ. ಇದು ಅಪ್ ಸೈಡ್ ಎಲ್ಲ ಪಾಸಿಟಿವ್ ನಂಬರ್ಸ್, ಡೌನ್ ಸೈಡ್ ಎಲ್ಲ ನೆಗೆಟಿವ್ ನಂಬರ್ಸ್. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಯಾವ ಟೈಪ್ ಆಫ್ ಕೋಆರ್ಡಿನೇಟ್ಸ್ ಬರುತ್ತೆ ಅಂತ. ಸೊ ನೋಡಿ, ಇದು ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದೆ, ಪಾಸಿಟಿವ್ ಪಾಸಿಟಿವ್ ಪ್ಲಸ್ ಪ್ಲಸ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ಗೆ ಬಂದರೆ ಏನು ಬರುತ್ತೆ, ಫಸ್ಟ್ ಆಲ್ವೇಸ್ ಯು ಶುಡ್ ಟೇಕ್ ಎಕ್ಸ್ ಆ್ಯಕ್ಸಿಸ್, ಎಕ್ಸ್ ಕೋಆರ್ಡಿನೇಟನ್ನ ನಾವು ತಗೋಬೇಕು, ಆಮೇಲೆ ವೈ ಕೋಆರ್ಡಿನೇಟ್ನ ಕನ್ಸಿಡರ್ ಮಾಡಬೇಕು. ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಏನು ಬರ್ತಾ ಇದೆ ನಮಗೆ ನೆಗೆಟಿವ್, ವೈ ಆ್ಯಕ್ಸಿಸಲ್ಲಿ ಏನು ಬರ್ತಾ ಇದೆ ಪಾಸಿಟಿವ್, ಮೈನಸ್ ಪ್ಲಸ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗ್ತಾ ಇದೆ ಪ್ಲಸ್ ಪ್ಲಸ್, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾಗ್ತಾ ಇದೆ ಮೈನಸ್ ಪ್ಲಸ್. ಥರ್ಡ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ ಚೆಕ್ ಮಾಡಿ, ಎಕ್ಸ್ ಆ್ಯಕ್ಸಿಸಲ್ಲಿ ನೆಗೆಟಿವ್ ಇದೆ, ವೈ ಆ್ಯಕ್ಸಿಸ್ ಕೂಡ ನೆಗೆಟಿವ್ ಇದೆ, ಮೈನಸ್ ಮೈನಸ್. ಅದೇ ರೀತಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ, ಎಕ್ಸ್ ಆ್ಯಕ್ಸಿಸ್ ಏನಿದೆ ಪ್ಲಸ್, ವೈ ಆ್ಯಕ್ಸಿಸ್ ಏನಿದೆ ಮೈನಸ್, ಪ್ಲಸ್ ಮೈನಸ್. 4 ಕ್ವಾಡ್ರೆಂಟ್ಸ್ ಇದೆ ಇನ್ ಅ ಪ್ಲೇನ್ ಫಿಗರ್, ದಟ್ ಕಾರ್ಟೀಸಿಯನ್ ಪ್ಲೇನಲ್ಲಿ. ಫಸ್ಟ್ ಕ್ವಾಡ್ರೆಂಟ್ positive, both are positive. In second quadrant, x coordinate is negative, y coordinate is positive. In third quadrant, both x coordinate and y coordinate both are negative. In the fourth quadrant, x coordinate is positive, y coordinate is negative. It is very very important. Yakandre suppose I want the value of this point. This third quadrant alli ide. ಸೊ ನಾವೇನು ಮಾಡ್ತೀವಿ, ನಮಗೆ ಕ್ವಾಡ್ರೆಂಟ್ಸೇ ಗೊತ್ತಿಲ್ಲ ಅಂದರೆ ಸರ್ 1 2 3 4, ಇಲ್ಲೂ 1 2 3. ಸರ್ ಎಕ್ಸ್ ಆ್ಯಕ್ಸಿಸ್ ಆ ಥರ ಬಂದರೆ 3,4 ಅಂತ ಬರೆದ್ಬಿಟ್ಟು ಸರ್ ನಮಗೆ 3,4 ವ್ಯಾಲ್ಯೂ ಬರ್ತಾ ಇದೆ ಅಂತ ಬರೀತೀರಾ. ಬಟ್ ಇಟ್ ಈಸ್ ನಾಟ್ ಕರೆಕ್ಟ್. ನಿಮಗೆ ಕ್ವಾಡ್ರೆಂಟ್ಸ್ ಗೊತ್ತಿಲ್ಲ ಅಂದರೆ ಈ ರೀತಿ ತಪ್ಪು ಮಾಡ್ತೀರಾ. ಅದೇ ಕ್ವಾಡ್ರೆಂಟ್ಸ್ ಗೊತ್ತಿದ್ರೆ ಏನು ಮಾಡ್ತೀರಾ, ಸೊ ಎಕ್ಸ್ ಆ್ಯಕ್ಸಿಸ್ ನೆಗೆಟಿವ್ ಬರುತ್ತೆ, ವೈ ಆ್ಯಕ್ಸಿಸ್ ಕೂಡ ನೆಗೆಟಿವ್ ಬರುತ್ತೆ. ಆನ್ಸರ್ ಏನಾಗುತ್ತೆ -3, -4. ದೀಸ್ ಆರ್ ದ ಕೋಆರ್ಡಿನೇಟ್ಸ್. ಓಕೆನಾ. ಸೊ ನೆಕ್ಸ್ಟ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಬೇಸ್ಡ್ ಅಪಾನ್ ದಿಸ್ ಓನ್ಲಿ ವಿ ವಿಲ್ ಸಾಲ್ವ್ ದ ಎಕ್ಸಸೈಸ್ 1.1 ಆಫ್ ದ ಫಸ್ಟ್ ಚಾಪ್ಟರ್ ಆಫ್ ಗ್ರೇಡ್ 9. ಈ ಬೇಸಿಕ್ಸ್ ಎಲ್ಲ ನಿಮಗೆ ಗೊತ್ತಿದ್ರೆ ನಿಮಗೆ ಸಾಲ್ವ್ ಮಾಡೋದಕ್ಕೆ ವೆರಿ ಈಸಿ ಆಗುತ್ತೆ. ಸೊ ನೋಡೋಣ ಬನ್ನಿ. ಫಸ್ಟ್ ಕ್ವೆಶ್ಚನ್ ಏನಿದೆ, ಫಿಗರ್ 1.3 ಶೋಸ್ ರಿಹಾನ್ಸ್ ರೂಮ್ ವಿತ್ ದ ಪಾಯಿಂಟ್ಸ್ OABC ಮಾರ್ಕಿಂಗ್ ಇಟ್ಸ್ ಕಾರ್ನರ್ಸ್. ದ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಆರ್ ಮಾರ್ಕ್ಡ್ ಇನ್ ದ ಫಿಗರ್. ಪಾಯಿಂಟ್ O is the origin. ನೋಡಿ, ಇದು ಪಾಯಿಂಟ್ ಒರಿಜಿನ್. ಓಕೆನಾ. ಸೊ ಇದೆಲ್ಲ ಪಾಸಿಟಿವ್ ಇದೆ, ಸೊ ಅಪ್ವರ್ಡ್ ಕೂಡ ಪಾಸಿಟಿವ್ ಇದೆ. ಓಕೆ. ನಾವು ದ ಫಸ್ಟ್ ಕ್ವೆಶ್ಚನ್, ಇಫ್ D1 R1 represent the door of the Rihan's room, how far is the door from the left wall of the room? How far is the door from the x-axis? ಓಕೆನಾ. ದೇ ಆರ್ ಟಾಕಿಂಗ್ ಅಬೌಟ್ ದ ಲೆಫ್ಟ್ ವಾಲ್. ಫಸ್ಟ್ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು ವಾಟ್ ಇಸ್ ದ ಲೆಫ್ಟ್ ವಾಲ್. ಸಿ ನೋಡಿ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ದಿಸ್ ಇಸ್ ದ ರೈಟ್ ವಾಲ್. ಹಾಗಿದ್ರೆ ಇದ್ರ ಆಪೋಸಿಟ್ ಇದೇನು ಬರುತ್ತೆ, ಲೆಫ್ಟ್
wall ಬರುತ್ತೆ, or else they have given in the bracket y axis. This is also y axis. Okay na. Now D1 R1, they are talking about D1 R1. ಅದೇನಂತ ಕೊಟ್ಟಿದ್ದಾರೆ, ಡೋರ್ ಆಫ್ ದ ರಿಹಾನ್ಸ್ ರೂಮ್. ಇದು ರಿಹಾನ್ಸ್ ರೂಮ್ ಆದ್ರೆ ಇದು D1 ಇಂದ R1, D1 ಇಂದ R1 ರಿಹಾನ್ಸ್ ರೂಮ್ ಡೋರ್. ಓಕೆನಾ, ಇಟ್ ಈಸ್ ಡೋರ್. ಇಲ್ಲಿ ನಮಗೆ ಆರ್ದು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಅದೇನೋ 11.5, 0 ಅಂದರೆ ಇದು ಎಕ್ಸ್ ಕೋಆರ್ಡಿನೇಟ್, ಇದು ವೈ ಕೋಆರ್ಡಿನೇಟ್. ಎಕ್ಸ್ ಕೋಆರ್ಡಿನೇಟ್ ಬಂದು 11.5 ಇದೆ, ವೈ ಕೋಆರ್ಡಿನೇಟ್ ಬಂದ್ಬಿಟ್ಟು 0 ಇದೆ. ಡಿ ಒಂದೇನು ವ್ಯಾಲ್ಯೂ ಕೋಆರ್ಡಿನೇಟ್ಸ್ ನಮಗೆ ಬರೋದು, ಎಕ್ಸ್ ಕೋಆರ್ಡಿನೇಟ್ ಏನಿದೆ ಚೆಕ್ ಮಾಡಿ. ಎಕ್ಸ್ ಕೋಆರ್ಡಿನೇಟ್ ಫ್ರಮ್ ವೈ ಆಕ್ಸಿಸ್ ಟು ದ ಪಾಯಿಂಟ್, ಹೌ ಮೆನಿ ಯೂನಿಟ್ಸ್ ಆರ್ ದೇರ್? 1 2 3 4 5 6 7 8, 8, ಎಕ್ಸ್ ಆಕ್ಸಿಸ್ ಇಂದ ವೈ ಆಕ್ಸಿಸ್ಗೆ ನಮಗೆಲ್ಲಾದ್ರೂ ಇದೆಯಾ? ಇಲ್ಲ. ಸೊ ವೈ ಕೋಆರ್ಡಿನೇಟ್ ಈಸ್ 0. D1 coordinates are 8, 0. Now the question ಏನು ಅವ್ರು ಕೇಳ್ತಾ ಇರೋದು, ಹೌ ಫಾರ್ ಈಸ್ ಫ್ರಮ್ ದ ಲೆಫ್ಟ್ ವಾಲ್? ಇದು ಲೆಫ್ಟ್ ವಾಲ್. ಸಿ ನೋಡಿ, ಒರಿಜಿನಲ್ ಇದೆ ಅದೇ ಲೆಫ್ಟ್ ವಾಲ್. ಫ್ರಮ್ ದ ಲೆಫ್ಟ್ ವಾಲ್ ಟು ದ ಡೋರ್, ಟು ದ ಡೋರ್, ಫ್ರಮ್ ದ ಲೆಫ್ಟ್ ವಾಲ್ ಟು ದ ಡೋರ್. ನೋಡಿ ನಾನು ರೆಡ್ ಪೆನಲ್ಲಿ ಬರೀತೀನಿ. ಫ್ರಮ್ ದ ಲೆಫ್ಟ್ ವಾಲ್ ಟು ದ ಡೋರ್ ಎಷ್ಟು ಯೂನಿಟ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸಿ 1 2 3 4 5 6 7 8 ಯೂನಿಟ್ಸ್ ಇದೆ. ಸೊ ನಾವು ಏನಂತ ಬರೀಬೋದು ಸೊಲ್ಯೂಷನ್ನು? ದ ಡೋರ್ ಫ್ರಮ್ ದ ಲೆಫ್ಟ್ ವಾಲ್ ಆಫ್ ದ ರೂಮ್ ಈಕ್ವಲ್ಸ್ ಟು 8 ಯೂನಿಟ್ಸ್ ಅಂತ ಬರೀಬೋದು. ನಾವು ಅದರಲ್ಲಿ ಸಬ್ ಕ್ವಶನ್ ಇದೆ, ಹೌ ಫಾರ್ ಈಸ್ ದ ಡೋರ್ ಫ್ರಮ್ ದ ಎಕ್ಸ್ ಆಕ್ಸಿಸ್? ನೋಡಿ, ವೆರಿ ಸಿಂಪಲ್ ಕ್ವೆಶ್ಚನ್, ಕನ್ಫ್ಯೂಸ್ ಆಗಿಬಿಡಿ. ಏನು ಕೇಳ್ತಾ ಇದ್ದಾರೆ, ಈ ಡೋರ್ ಏನಿದೆ ಎಕ್ಸ್ ಆಕ್ಸಿಂದ ಎಷ್ಟು ಯೂನಿಟ್ ಇದೆ ಅಂತ. ಡೋರ್ ಇರೋದೇ ಎಕ್ಸ್ ಆಕ್ಸಿಸ್ ಅಲ್ಲಿ, ನಮಗೆ ಕೋಆರ್ಡಿನೇಟ್ ಸಿಗುತ್ತಾ? ಸಿಗೋದಿಲ್ಲ. ಏನಂತ ಬರಿತೀವಿ ನಾವು? 0. ಇಫ್ ಇಟ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್ ಇಟ್ ಸೆಲ್ಫ್, ಇಟ್ ಈಸ್ 0. ಹೌ ಫಾರ್ ದ ಡೋರ್ ಫ್ರಮ್ ದ ಎಕ್ಸ್ ಆಕ್ಸಿಸ್? ಡೋರ್ ಫ್ರಮ್ the x-axis is 0 units. ಅದೇ ಅವರೇನಾದರೂ y axis ಅಂತ ಕೇಳಿದರೆ ನೀವು ಮತ್ತೆ 8 ಯೂನಿಟ್ಸ್ ಅಂತಾನೆ ಆನ್ಸರ್ ಬರೀತಾ ಇದ್ರಿ. ಬಟ್ ದೇ ಆರ್ ಆಸ್ಕಿಂಗ್ ದ x axis, ಫ್ರಮ್ ದ x axis. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಒನ್, ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ D1? ಸ್ಟಾರ್ಟಿಂಗಲ್ಲೇ ನಾವು ಬರೆದ್ಬಿಟ್ಟಿದ್ದೀವಿ. D1 ಕೋಆರ್ಡಿನೇಟ್ಸ್ ಏನು? D1 ಕೋಆರ್ಡಿನೇಟ್ಸ್ ಏನು? 8, 0. ಇನ್ನೆರಡು ಕ್ವಶನ್ ಇದೆ, ಅದು ನೆಕ್ಸ್ಟ್ ಸ್ಲೈಡಲ್ಲಿದೆ. ಐ ಹೋಪ್ ಯು ಅಂಡರ್ಸ್ಟುಡ್ ಬೈ ಸೀಯಿಂಗ್ ದ ಫಿಗರ್. ಲೆಫ್ಟ್ ವಾಲಿಂದ ಡೋರ್ಗೆ ಎಷ್ಟು ಯೂನಿಟ್ಸ್ ಇದೆ ಅಂತ, ಎಕ್ಸ್ ಆಕ್ಸಿಸಿಂದ ಎಷ್ಟು ಯೂನಿಟ್ಸ್ ಇದೆ ಆ ಡೋರ್ಗೆ ಅಂತ ನಾವು ನೋಡಿದ್ದೀವಿ. ನೆಕ್ಸ್ಟ್ ಕ್ವಶನ್, ಇಫ್ R1 is the point 11.5, 0, how wide is the door? Do you think this is comfortable width for the room door if a person in a wheelchair wants to enter the room? Will he or she be able to do easily? ಏನು ಕೇಳ್ತಾ ಇದ್ದಾರೆ, ಈ ಡೋರ್ದು ಏನು ವಿಡ್ತ್ ಇದೆ ಆ ವಿಡ್ತ್ನ ನಾವು ಐಡೆಂಟಿಫೈ ಮಾಡಿಬಿಟ್ಟು ನಾವು ಚೆಕ್ ಮಾಡಬೇಕು. ಈಗ ವೀಲ್ ಚೇರಲ್ಲಿ ಒಬ್ಬ ಪರ್ಸನ್ ಇದ್ದಾರೆ, ಅವ್ರನ್ನ ನಾವು ರೂಮ್ ಒಳಗೆ ಕರ್ಕೊಂಡು ಹೋಗಬೇಕು. ಓಕೆನಾ, ಅಷ್ಟು ಜಾಗ ಸ್ಪೇಷಿಯಸ್ ಆಗಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಓಕೆನಾ. ವಿ ಆಲ್ರೆಡಿ ನೋ D1 ಕೋಆರ್ಡಿನೇಟ್ಸ್ ಏನು? 8, 0. R1 ಕೋಆರ್ಡಿನೇಟ್ಸ್ ಏನು? 11.5, 0. ನೌ ಟು ಫೈಂಡ್ width of the door, ಏನು ಮಾಡಬೇಕು ನಾವು? ಅಲ್ಲಿ ಸಿಕ್ಕಿರೋ ಎಕ್ಸ್ ಕೋಆರ್ಡಿನೇಟ್ಸ್ ಏನಿದೆ ನಾವು ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು ಫ್ರಮ್ R1 ಮೈನಸ್ D1. ಸೊ ನಾವೇನು ಮಾಡ್ಬೋದು? 11.5 ಮೈನಸ್ 8. ವಾಟ್ ಈಸ್ 11.5 ಮೈನಸ್ 8? 3.5. 3.5 ಯೂನಿಟ್ಸ್. 3.5 ಯೂನಿಟ್ಸ್. ಈಗ ನಾವು ಇದನ್ನ 3.5 ಯೂನಿಟ್ಸ್ನ ನಾವು ಇಂಚಸ್ಗೆ ಕನ್ವರ್ಟ್ ಮಾಡಬೇಕು. ಓಕೆನಾ. ಸಪೋಸ್ ಐ ವಿಲ್ ಕನ್ಸಿಡರ್ 1 ಯೂನಿಟ್ ಈಸ್ ಈಕ್ವಲ್ಸ್ ಟು 1 ಫೀಟ್. ಓಕೆನಾ. 1 ಯೂನಿಟ್ ಈಸ್ ಈಕ್ವಲ್ಸ್ ಟು 1 ಫೀಟ್ ಹಾಕಿದ್ರೆ ಏನಾಗುತ್ತೆ? 3.5 ಫೀಟ್ ಆಯಿತು. ನಾನು 3.5 ಫೀಟ್ನ ಇಂಚಸ್ಗೆ ಕನ್ವರ್ಟ್ ಮಾಡಬೇಕು. 3.5 ಇಂಟು ಇಂಚಸ್ಗೆ ಕನ್ವರ್ಟ್ ಮಾಡಿದ್ರೆ 1 ಫೀಟ್ ಈಸ್ ಈಕ್ವಲ್ಸ್ ಟು 12 ಇಂಚಸ್. ಸೊ ನಮಗೆ ಎಷ್ಟು ಆನ್ಸರ್ ಬರುತ್ತೆ?
3.5 into 12 inches is equals to 42 inches. So the width of the door is 42 inches. ಆದರೆ ವೀಲ್ ಚೇರ್ದು ಎಷ್ಟು ಬರುತ್ತೆ? ವೀಲ್ ಚೇರ್ದು ನಮಗೆ ಅರೌಂಡ್ 32 to 35 ಇಂಚಸ್ ಬರ್ಬೋದು. ವೀಲ್ ಚೇರ್ದು 32 to 35 ಇಂಚಸ್ ಬರ್ಬೋದು. ಸೊ ಈಸಿಯಾಗಿ ಒಬ್ಬ ಯಾರಾದರೂ ಆಗಿರ್ಬೋದು ವೀಲ್ ಚೇರಲ್ಲಿ ನಾವು ರಿಹಾನ್ಸ್ ರೂಮ್ಗೆ ಕರ್ಕೊಂಡು ಹೋಗ್ಬೋದು ಅಂತ ಆಗುತ್ತೆ. ಸೊ ಎಸ್, ವಿ ಕ್ಯಾನ್ or she or he will be able to go through the door very easily. Okay, now next, if B1 0,1.5 and B2 0,4 represent the ends of the bathroom doors, is the bathroom door narrow or wider than the room's door? ಏನು ಕೇಳ್ತಾ ಇದ್ದಾರೆ ಈಗ? ಬಾತ್ರೂಮ್ ಡೋರ್ ಕೊಟ್ಟಿದ್ದಾರೆ, ಏನು B1 B2. ಸೊ ಇಲ್ಲಿ B1 B2 ಅವ್ರು ಕೊಟ್ಟಿದ್ದಾರೆ, ಏನು B1 0,1.5, B2 0,4. ಇದು ಬಾತ್ರೂಮ್ದು ಡೋರು. ನಾವು ಫಸ್ಟ್ ಏನು ಮಾಡಬೇಕು? ಈ ಬಾತ್ರೂಮ್ ಡೋರ್ದು ವಿಡ್ತ್ ಐಡೆಂಟಿಫೈ ಮಾಡಿ ವಿಡ್ತ್ ಆಫ್ ದ ಡೋರ್ ಜೊತೆ ಚೆಕ್ ಮಾಡಬೇಕು, ಯಾವುದು ಚಿಕ್ಕದಿದೆ, ನ್ಯಾರೋ ಇದೆ ಅಥವಾ ಯಾವುದು ವೈಡರ್ ಇದೆ ಅಂತ. ಸೊ ಟು ಫೈಂಡ್ ದ ವಿಡ್ತ್ ಆಫ್ ದ ಬಾತ್ರೂಮ್ ಡೋರ್ ಏನು ಮಾಡ್ತೀವಿ ನಾವಿಲ್ಲಿ? 4 minus 1.5. 4 minus 1.5. What is 4 minus 1.5? 2.5 units. 2.5 units. ಇದು ವಿಡ್ತ್ ಆಫ್ ದ ಬಾತ್ರೂಮ್ ಡೋರು. ವಿಡ್ತ್ ಆಫ್ ದ ಡೋರ್ ಏನಿದೆ? 3.5 units ಇದೆ. ಸೊ ಆಬ್ವಿಯಸ್ಲಿ ವಿ ಗಾಟ್ ಟು ನೋ ದಟ್ ಡೋರ್ದು ವಿಡ್ತ್ ಬಾತ್ರೂಮ್ ವಿಡ್ತ್ಗಿಂತ ಜಾಸ್ತಿ ಇದೆ, ಬಾತ್ರೂಮ್ ಡೋರ್ಗಿಂತ, ಹೌದಲ್ವಾ? ಸೊ ಐ ಕ್ಯಾನ್ ರೈಟ್ 3.5 is greater than 2.5. that is width of door is wider than width of bathroom door. ಓಕೆನಾ? ಇದು ಫಸ್ಟ್ ಎಕ್ಸರ್ಸೈಸ್ದು ಫಸ್ಟ್ ಕ್ವೆಶ್ಚನ್. ಅದರ 4 ಸಬ್ ಕ್ವೆಶ್ಚನ್ ಇದೆ. ವಿ ಹ್ಯಾವ್ ಸಾಲ್ವ್ಡ್ ಆಲ್ ದ ಸಬ್ ಕ್ವೆಶ್ಚನ್ಸ್. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಇನ್ ನೆಕ್ಸ್ಟ್ ವಿಡಿಯೋ we will see exercise 1.2 of first chapter. Thank you. Have a great day.